ಏನಕ್ಕಿಲಿದು? ಮೀಟಿಂಗ್ಸ್ನ ಪೋಸ್ಟ್ಪೋನ್ ಮಾಡ್ತಿದ್ಯಾ? ಹೌದು ಅತ್ತಿಗೆ, ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ? ಹಾಸ್ಪಿಟಲ್ಗೆ ನಾವ್ ಯಾರೋ ಒಬ್ರು ಕರ್ಕೊಂಡು ಹೋಗ್ತೀವಲ್ಲ, ಅದಕ್ಕೋಸ್ಕರ ನೀನ್ ಮೀಟಿಂಗ್ಸ್ನ ಪೋಸ್ಟ್ಪೋನ್ ಮಾಡಿದ್ರೆ ಹೇಗೆ? ಒನ್ಸ್ ಮೀಟಿಂಗ್ ಫಿಕ್ಸ್ ಆದ್ಮೇಲೆ ಸಡನ್ ಆಗಿ ಪೋಸ್ಟ್ಪೋನ್ ಮಾಡಿದ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗಲ್ಲ ಹೇಳು? ಅದು ಕರೆಕ್ಟೇ ಅನ್ನಿ. ಅದೇ ಕರೆಕ್ಟ್. ನೀನ್ ಆರಾಮಾಗಿ ನಿನ್ ಮೀಟಿಂಗ್ಸ್ನ ಮುಗಿಸ್ಕೋ. ಶ್ಯಾಮನ್ನ ಹಾಸ್ಪಿಟಲ್ಗೆ ನಾನ್ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಓಕೆ ಅದ್ಕೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನಮ್ಮಲ್ಲೇ ಏನಕ್ಕೆ ಥ್ಯಾಂಕ್ ಯು? ಶ್ಯಾಮ, ನಿನ್ ರಿಪೋರ್ಟ್ಸ್ನ ತಗೋ. ನಾನು ಡಾಕ್ಟರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೋತೀನಿ. ಸರಿ ಅಕ್ಕ. ಶ್ಯಾಮ ಈಗ ನನಗೆ ಒಂಟಿಯಾಗಿ ಸಿಕ್ಕಿದಾಳೆ. ಈ ಅವಕಾಶನ ಯೂಸ್ ಮಾಡ್ಕೋಬೇಕು. ಹೇಗಾದ್ರೂ ಮಾಡಿ ಆ ರಹಸ್ಯ ಏನು ಅಂತ ಶ್ಯಾಮನ್ ಬಾಯಿಂದಾನೇ ಹೊರಗೆ ತರಬೇಕು. ಆದರೆ ಹೇಗದನ್ನು ಮಾಡೋದು? ಎಷ್ಟೇ ಕೇಳಿದ್ರು ಅವಳು ನಿಜ ಹೇಳ್ತಾ ಇಲ್ವಲ್ಲ. ಏನ್ ಮಾಡಿದ್ರೆ ಅವಳ ಕೈಯಲ್ಲಿ ನಿಜ ಹೇಳಿಸ್ಬೋದು? ಎಸ್, ಟ್ರೂತ್ ಟ್ಯಾಬ್ಲೆಟ್ಸ್ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತಲ್ವಾ? ಆ ಟ್ಯಾಬ್ಲೆಟ್ಸ್ನ ಶ್ಯಾಮಂಗ್ ಕೊಟ್ರೆ ಕೇಳೋ ಪ್ರಶ್ನೆಗೆ ಖಂಡಿತ ನಿಜ ಹೇಳ್ತಾಳೆ. ನಿಜ ಮಾತ್ರ ಹೇಳ್ತಾಳೆ. ಆದರೆ ಹೇಗೆ? ಆ ಟ್ಯಾಬ್ಲೆಟ್ಸ್ ಹೇಗೆ ಸಿಗುತ್ತೆ? ಎಲ್ಲಿಂದ ತರಲಿ? ಹೋಗ್ಲಿ, ಡಾಕ್ಟರ್ಸ್ನ ಕೇಳಿದ್ರೆ ಕೊಡ್ತಾರಾ? ಟ್ರೈ ಮಾಡ್ತೀನಿ. ಆ ಡಾಕ್ಟರ್ಗೆ ಹಾಸ್ಪಿಟಲ್ ಅಲ್ಲದೆ ಹೊರಗಡೆ ಬೇರೆ ಕ್ಲಿನಿಕ್ ಇದೆ ಅಂದ್ರಲ್ಲ, ಆ ಕ್ಲಿನಿಕ್ಗೆ ಕರ್ಕೊಂಡು ಹೋದ್ರೆ ಅಲ್ಲೇ ನನ್ನ ಕೆಲಸ ಪೂರ್ತಿ ಮಾಡ್ಬೋದು. ಹಲೋ. ಹಲೋ, ಡಾಕ್ಟರ್ ರಾಮಕೃಷ್ಣ ಅವರಿದ್ದಾರಾ? ಇಲ್ಲ ಮೇಡಮ್. ನೀವ್ಯಾರು? ನಾನು ಸಿಸ್ಟರ್ ದೇವಿ ಅಂತ. ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರೆ? ಇನ್ನೂ 2 ಗಂಟೆ ಆಗ್ಬೋದು ಮೇಡಮ್. 2 ಅವರ್ಸಾ? ಸಿಸ್ಟರ್ನೇ ಮ್ಯಾನೇಜ್ ಮಾಡಿದ್ರೆ ಈ 2 ಅವರ್ಸಲ್ಲಿ ನನ್ನ ಕೆಲಸ ಮುಗಿಸ್ಕೋಬೋದು. ಹಲೋ ಸಿಸ್ಟರ್. ಹೇಳಿ ಮೇಡಮ್. ನನಗೊಂದು ಹೆಲ್ಪ್ ಮಾಡ್ತೀರಾ? ಹೆಲ್ಪಾ? ಆ ಹೆಲ್ಪ್ ಮಾಡಿದ್ರೆ ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಲಕ್ಷನಾ? ಹೌದು, ಪೂರ್ತಿ 1 ಲಕ್ಷ ರೂಪಾಯಿ ಕೊಡ್ತೀನಿ. ಏನ್ ಮಾಡ್ಬೇಕು? ಅಷ್ಟೇ. ಓಕೆ ಮೇಡಮ್, ನೀವು ಹೇಳ್ದ ಹಾಗೆ ಮಾಡ್ಬೋದು. ಆದರೆ ಸ್ವಲ್ಪ ಭಯ ಆಗ್ತಿದೆ. ಯಾಕೆ ಭಯ? ಡಾಕ್ಟರ್ ಬರೋದ್ರಲ್ಲಿ ನನ್ನ ಕೆಲಸ ಮುಗ್ದಿರುತ್ತೆ. 1 ಲಕ್ಷ ರೂಪಾಯಿ ನಿನ್ನ ಕೈಯಲ್ಲಿರುತ್ತೆ. ಓಕೆ ಮೇಡಮ್. ಆ ಟ್ಯಾಬ್ಲೆಟ್ಸ್ ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ ಇಲ್ಲ ಮೇಡಮ್. ನಾನೊಂದು ಮೆಡಿಕಲ್ ಶಾಪ್ ಅಡ್ರೆಸ್ ನಿಮಗೆ ಮೆಸೇಜ್ ಮಾಡ್ತೀನಿ. ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳಿ, ಅವ್ರು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಅರ್ಧ ಗಂಟೆಲಿ ಶ್ಯಾಮನ್ ಕರ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಓಕೆ ಮೇಡಮ್. ಡ್ರೈವರ್ ಅಣ್ಣ, ಲೆಫ್ಟ್ ತಗೊಳ್ಳಿ. ಅಕ್ಕ, ಹಾಸ್ಪಿಟಲ್ ಲೆಫ್ಟ್ ಸೈಡ್ ಅಲ್ವಾ? ಹೌದು, ಲೆಫ್ಟ್ ಸೈಡೇ. ಮತ್ತೆ ಇವ್ರು ಯಾಕೆ ಬೇರೆ ಕಡೆ ಹೋಗ್ತಿದ್ದಾರೆ? ಈ ಕಡೆ ಆ ಡಾಕ್ಟರ್ನ ಕ್ಲಿನಿಕ್ ಇದೆ. ಕ್ಲಿನಿಕ್ಕಾ? ಹೌದು, ಡಾಕ್ಟರ್ ಇವಾಗ ಆ ಹಾಸ್ಪಿಟ್ಲಲ್ಲಿ ಇಲ್ವಂತೆ, ಈ ಕ್ಲಿನಿಕಲ್ಲಿದ್ದಾರಂತೆ. ಫೋನ್ ಮಾಡಿದಾಗ ನಿನ್ನನ್ನು ಈ ಕ್ಲಿನಿಕ್ ಕರ್ಕೊಂಡು ಬಾ ಅಂತ ಹೇಳಿದ್ರು.
ಅದಕ್ಕೆ ಈ ಕಡೆ ಹೋಗ್ತಿರೋದು. ಹೌದಾ, ನನಗೆ ಗೊತ್ತಿರಲಿಲ್ಲ ಅಕ್ಕ. ಪರವಾಗಿಲ್ಲ ಬಿಡು. ನಿನಗೂ ಗೌರಮ್ಮಂಗೂ ಮಾವಂಗೂ ನಡುವೆ ನಡೀತಿರೋ ಆ ಡ್ರಾಮಾ ಏನು ಅಂತ ಎಲ್ಲಾನು ನಿನ್ ಬಾಯಲ್ಲೇ ಹೇಳಿಸ್ತೀನಿ ಶ್ಯಾಮ. ನೋಡ್ತಾ ಇರೋ. ಯಾಕಕ್ಕ ಇಲ್ಲಿ ನಿಲ್ಸಿದ್ರು? ಇಲ್ಲಿ ಕ್ಲಿನಿಕ್ ಎಲ್ಲಿದೆ? ಕ್ಲಿನಿಕ್ ಸ್ವಲ್ಪ ಮುಂದೆ ಇದೆ. ಮತ್ ಇಲ್ಲಿ ಯಾಕೆ ನಿಲ್ಸಿದ್ರು? ಮೆಡಿಕಲ್ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ. ಬೆಳಗಿಂದ ನೋಸ್ ಸ್ವಲ್ಪ ಬ್ಲಾಕ್ ಆಗಿದೆ. ಇನ್ಹೇಲರ್ ತರ್ತೀನಿ. ಅಕ್ಕ, ನೀವು ಕಾರಲ್ಲಿ ಕೂತಿರಿ, ನಾನು ಹೋಗಿ ತರ್ತೀನಿ. ನೀನಾ? ಹೌದಕ್ಕ. ಅದೊಂದೇ ಅಲ್ವಾ ಬೇಕಾಗಿರೋದು? ಇನ್ನೇನು ಬೇಡ ಅಲ್ವಾ? ಬೇಡ. ಪರವಾಗಿಲ್ಲ ಅಕ್ಕ, ನಾನು ಹೋಗ್ತೀನಿ. ಶ್ಯಾಮ, ನಿನ್ ಹೆಲ್ತ್ ಚೆನ್ನಾಗಿಲ್ಲ ಅಲ್ವಾ? ನಿನ್ ಕಾರಲ್ಲೇ ಕೂತ್ಕೋ, ನಾನು ಹೋಗಿ ತಗೊಂಡ್ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಇಲ್ಲಿ ರಂಗ ಅಂದ್ರೆ ನಾನೇ ಮೇಡಮ್. ನರ್ಸ್ ದೇವಿ ನಿಮ್ಮನ್ನ ಮೀಟ್ ಮಾಡೋಕ್ ಹೇಳಿದ್ರು. ನಿಮ್ಮ ಹೆಸರು? ಐಶ್ವರ್ಯ. ಅವ್ರು ಹೇಳಿರೋ ಟ್ಯಾಬ್ಲೆಟ್ ತಗೊಳಕ್ ಬಂದ್ರಾ? ಹೌದು. ಒಂದು ನಿಮಿಷ. ಏನ್ ಹಾಗೆ ನೋಡ್ತಿದ್ದೀರಾ? ಈಗೀಗ ಮೆಡಿಕಲ್ ಶಾಪ್ ಮೇಲೆ ಚೆಕಿಂಗ್ ಜಾಸ್ತಿ ಆಗಿದೆ ಮೇಡಮ್. ಈ ಥರ ಟ್ಯಾಬ್ಲೆಟ್ನ ಯಾರಿಗಂದ್ರೆ ಅವ್ರಿಗೆ ಕೊಡೋ ಹಾಗಿಲ್ಲ. ಒಂದು ನಿಮಿಷ. ಸಿಕ್ತಾ? ಇನ್ನೂ ಎಷ್ಟು ಹೊತ್ತು? ಸ್ವಲ್ಪ ಇರಿ. ಹಂಡ್ರೆಡ್ 100% ಗ್ಯಾರಂಟಿ ವರ್ಕ್ ಆಗುತ್ತೆ ಮೇಡಮ್. ಆದರೆ ಒಂದು ಸಮಸ್ಯೆ ಏನಂದರೆ ತುಂಬ ಜನರಿಗೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ನಾ? ಹೌದು ಮೇಡಮ್. ಮೆಡಿಸಿನ್ ಕೊಟ್ಮೇಲೆ 5 to 10 ಮಿನಿಟ್ಸಲ್ಲಿ ಅಲರ್ಜಿ ಶುರುವಾಗುತ್ತೆ. ಇಮಿಡಿಯೇಟ್ಲಿ ಆ್ಯಂಟಿ ಅಲರ್ಜಿ ಡ್ರಗ್ ಕೊಡ್ದಿದ್ರೆ ತುಂಬ ಅಪಾಯ ಆಗುತ್ತೆ. ಒಂದೊಂದ್ಸಲ ಪ್ರಾಣನೂ ಹೋಗ್ಬೋದು. ಅದಕ್ಕೆ ಈ ಟ್ಯಾಬ್ಲೆಟ್ ಕೊಡುವಾಗ ಡಾಕ್ಟರ್ ಪಕ್ಕದಲ್ಲೇ ಇರಬೇಕು. ಡಾಕ್ಟರ್ ಕ್ಲಿನಿಕಲ್ಲೇ ಈಗ ಈ ಟ್ಯಾಬ್ಲೆಟ್ನ ಕೊಡೋದು. ಡಾಕ್ಟರ್ ಕ್ಲಿನಿಕ್ ಅಲ್ಲ? ಹಾಗಾದ್ರೆ ಪರವಾಗಿಲ್ಲ ಮೇಡಮ್. ಥ್ಯಾಂಕ್ ಯು. ಓಕೆ. ಅಕ್ಕ, ಇನ್ಹೇಲರ್ ತಗೊಂಡ್ರಾ? ಸ್ಟಾಕ್ ಇಲ್ವಂತೆ. ಡ್ರೈವರ್ ಹೊರಡಿ. ಸರಿ ಮೇಡಮ್. ಬಾ. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಇಲ್ಲಿ ದೇವಿ ಅಂದ್ರೆ ನಾನೇ ಮೇಡಮ್. ಆಗ್ಲೇ ಫೋನ್ ಮಾಡಿದ್ದು ನಾನೇ. ಅದೇ ಡಾಕ್ಟರ್ ಅಪಾಯಿಂಟ್ಮೆಂಟ್ಗೋಸ್ಕರ ಫೋನ್ ಮಾಡಿದ್ನಲ್ಲ. ಈ ಕ್ಲಿನಿಕ್ ಅಡ್ರೆಸ್ನ ನೀವು ಮೆಸೇಜ್ ಕಳ್ಸಿದ್ರಲ್ಲ. ಪೇಷಂಟು ಇವಳೆ ಪೇಷಂಟ್. ನನ್ನ ಓರ್ಗಿತ್ತಿ ಶ್ಯಾಮ. ಬನ್ನಿ ಮೇಡಮ್, ನೀವಿಲ್ಲೇ ಇರಿ ಮೇಡಮ್. ಯಾಕೆ, ನಾನು ಒಳಗಡೆ ಬರಬಾರ್ದಾ? ಇಲ್ಲ ಮೇಡಮ್, ನೀವಿಲ್ಲೇ ಇರಬೇಕು. ಓಕೆ, ನೀವು ಬನ್ನಿ ಮೇಡಮ್. ಮಲ್ಕೊಳ್ಳಿ. ಡಾಕ್ಟರ್ ಇನ್ನೂ ಬರ್ಲಿಲ್ವಾ ಸಿಸ್ಟರ್? ಬರ್ತಾರೆ, ಇನ್ 10 ಮಿನಿಟ್ಸಲ್ಲಿ ಬರ್ತಾರೆ. ವೇಟ್ ಮಾಡಿ. ಒಂದು ನಿಮಿಷ ಇರಿ, ಈಗ ಬರ್ತೀನಿ.
ಟ್ಯಾಬ್ಲೆಟ್ ಕೊಡಿ ಮೇಡಮ್. ಈ ಟ್ಯಾಬ್ಲೆಟ್ ತಗೊಳ್ಳಿ. ಟ್ಯಾಬ್ಲೆಟಾ? ಯಾಕೆ? ತಗೋಬೇಕು, ತಗೊಳ್ಳಿ. ಡಾಕ್ಟರ್ ಚೆಕಪ್ ಮಾಡ್ದೇನೆ ನಾನು ಟ್ಯಾಬ್ಲೆಟ್ ಯಾಕೆ ತಗೋಬೇಕು? ಡಾಕ್ಟರ್ ಚೆಕಪ್ ಮಾಡೋ ಮೊದಲು ಈ ಟ್ಯಾಬ್ಲೆಟ್ ತಗೋಬೇಕು. ಇದನ್ನ ಡಾಕ್ಟ್ರೇ ಹೇಳಿದ್ದು. ನೀವು ಕಣ್ಣಿನ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರನ್ನ ನೋಡೋದಕ್ಕೆ ಮೊದಲು ನಿಮಗೆ ಡ್ರಾಪ್ಸ್ ಹಾಕಿ ಕೂಡಿಸ್ತಾರೆ. ಹೌದೌದು, ಹಾಕ್ತಾರೆ. ಇದು ಕೂಡ ಹಾಗೆ. ತಲೆಗೆ ಏಟಾದಾಗ ಎಕ್ಸ್ರೇ ತೆಗೆಯೋ ಮೊದಲು ಈ ಟ್ಯಾಬ್ಲೆಟ್ ತಗೋಬೇಕು. ನೀವು ಈ ಟ್ಯಾಬ್ಲೆಟ್ ತಗೊಂಡ್ರೆ 5 ನಿಮಿಷ ಆದಮೇಲೆ ಎಕ್ಸ್ರೇ ತೆಗಿತೀವಿ. ಆಮೇಲೆ ಡಾಕ್ಟ್ರು ಬರ್ತಾರೆ, ನಿಮ್ಮ ಎಕ್ಸ್ರೇನ ನೋಡ್ತಾರೆ. ತಗೊಳ್ಳಿ. ನೀವಿಲ್ಲೇ ಮಲ್ಕೊಂಡಿರಿ, ನಾನು 10 ನಿಮಿಷದಲ್ಲಿ ಬರ್ತೀನಿ. ಸರಿ ಸಿಸ್ಟರ್. ಐದು ನಿಮಿಷ ಆಯ್ತು ಮೇಡಮ್. ಈಗ ನೀವು ಹೋಗಿ ಏನು ಕೇಳಿದ್ರು ಎಲ್ಲ ನಿಜ ಹೇಳ್ತಾರೆ. ಬನ್ನಿ. ಸಿಸ್ಟರ್, ನೀವಿಲ್ಲೇ ಇರಿ. ನನಗೆ ಬೇಕಾಗಿರೋ ಸತ್ಯನ ನಾನೇ ತಿಳ್ಕೊಬರ್ತೀನಿ. ಓಕೆ ಮೇಡಮ್. ಅಕ್ಕ, ನನ್ಗೇನೇನೋ ಆಗ್ತಿದೆ ಅಕ್ಕ. ನರ್ಸ್ ಟ್ಯಾಬ್ಲೆಟ್ ಕೊಟ್ಟಾಗಿಂದ ಏನೋ ಆಗ್ತಿದೆ. ನನ್ನ ಬಾಡಿಗೆ ಅನ್ಈಸಿ ಆಗ್ತಿದೆ ಅನಿಸ್ತಿದೆ. ಹಾಗೆ ಆಗುತ್ತೆ. ಮೊದಲು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಿನಗೂ ಗೌರಮ್ಮಂಗೂ ಮತ್ತೆ ಮಾವಂಗೂ ನಡುವೆ ಏನೋ ನಡೀತಾ ಇದೆ ಅನ್ನೋದು ನನಗೆ ಗೊತ್ತು. ಅದೇನದು? ಆ ವಾಯ್ಸ್ ರೆಕಾರ್ಡರಲ್ಲಿ ಏನಿದೆ? ಆ ರೆಕಾರ್ಡರಲ್ಲಿ ಗೌರಮ್ಮನ್ ವಾಯ್ಸ್ ಇದೆ ಅಂತ ರಂಜನಿ ಹೇಳಿದ್ಲು. ಏನ್ ಮಾತಾಡಿದಾಳೆ ಗೌರಮ್ಮ? ಹೇಳು, ಏನ್ ಮಾತಾಡಿದ್ದು ಗೌರಮ್ಮ? ಗೌರಮ್ಮ ಹಾ, ಅವತ್ತು ಅಲ್ಲಿ ಹೇಳು ಶ್ಯಾಮ, ಹೇಳು. ಗೌರಮ್ಮ ಏನ್ ಮಾತಾಡಿದ್ದು ಅವತ್ತು? ನಾನು ಗೌರಮ್ಮ ಹೋಗಿದ್ದಾಗ ಮಾವ ಬಂದು. ಹಾ ಹಾ, ಮಾವ ಹೇಳು ಶ್ಯಾಮ, ಏನ್ ಮಾಡಿದ್ರು? ಅಲ್ಲಿ ಏನಾಯ್ತು ಹೇಳು. ಮಾವ ಅವತ್ತು ವಂಶವೃಕ್ಷ ಪೂಜೆ ದಿನ ಪೂಜೆ ದಿನ ಹೇಳು. ಆಮೇಲೆ ಪೂಜೆ ಆದ್ಮೇಲೆ ಏನಾಯ್ತು? ಅವತ್ತು ಏನ್ ನಡೀತು? ಗೌರಮ್ಮ ರೂಪರಾಣಿ ವಂಶವೃಕ್ಷ ಪೂಜೆ. ಮಾವ ಎಷ್ಟೊತ್ತಿಂದ ಗೌರಮ್ಮ ಮಾವ ಅಂತ ಹೇಳ್ತಿದ್ಯಾ ಹೊರತು ವಿಷಯ ಏನು ಅಂತ ಹೇಳ್ತಾ ಇಲ್ಲ. ನೀನು ಯಾವ ಪರಿಸ್ಥಿತಿಯಿಂದ ಹೀಗೆ ಮಾಡ್ತಿದ್ಯಾ ಅಂತ, ಯಾಕೆ ಹೀಗೆ ಹಾಡುಗಳು ಹೇಳ್ತೀಯ ಅನ್ನೋದ್ರ ಬಗ್ಗೆ. ಪೂಜೆ ದಿನ ಹೇಳು, ಏನಾಯ್ತು ಅಂತ ಹೇಳು ಶ್ಯಾಮ. ವಂಶವೃಕ್ಷ ಪೂಜೆ ದಿನ ಏನಾಯ್ತು ಹೇಳು. ಗೌರಮ್ಮ ನಿಮ್ 3 ಜನ ಮಧ್ಯ ಇರೋ ಆ ರಹಸ್ಯ ಏನು ಹೇಳು. ನೀನ್ ಯಾಕೆ ಗೌರಮ್ಮಂಗೆ ಅಷ್ಟೆಲ್ಲ ಭಯ ಪಡ್ತೀಯಾ?
ಯಾಕೆ ಗೌರಮ್ಮ ನಿನ್ನ ಅಷ್ಟೊಂದು ಹೆದರ್ಸೋದು? ಉರಿ 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 ಯಾಕೆ ಮಾವ ನಿನ್ ಬಗ್ಗೆ ಅಷ್ಟು ಸೀರಿಯಸ್ ಆಗಿದ್ದಾರೆ? ನನಗೆ ತಡೆಯೋಕ್ಕಾಗ್ತಿಲ್ಲ. ಉರಿ ಹೇಳು ಶ್ಯಾಮ, ಬೇಗ ಉತ್ತರ ಕೊಡು, ಬೇಗ ಹೇಳು. ನನ್ಗಾಗ್ತಿಲ್ಲ. ಉರಿ ಮೆಡಿಸಿನ್ ಕೊಟ್ಮೇಲೆ 5 to 10 ಮಿನಿಟ್ಸಲ್ಲಿ ಅಲರ್ಜಿ ಶುರುವಾಗುತ್ತೆ. ಇಮಿಡಿಯೇಟ್ಲಿ ಆ್ಯಂಟಿ ಅಲರ್ಜಿ ಡ್ರಗ್ ಕೊಡ್ದಿದ್ರೆ ತುಂಬ ಅಪಾಯ ಆಗುತ್ತೆ. ಒಂದೊಂದ್ಸಲ ಪ್ರಾಣನೂ ಹೋಗ್ಬೋದು. ಸಿಸ್ಟರ್, ಸಿಸ್ಟರ್, ಅಕ್ಕ ಅಕ್ಕ ಹೋಗ್ಬೇಡಿ ಅಕ್ಕ, ನನಗೇನೋ ಆಗ್ತಿದೆ, ಏನೋ ಆಗ್ತಿದೆ. ಡಾಕ್ಟರ್ನ ಕರೀರಿ. ಫೋನ್. ಹಲೋ ಶ್ಯಾಮ, ಹಾಸ್ಪಿಟ್ಲಿಗೆ ಹೋದ್ರಾ? ಏನು ಅಂದರೆ ನನಗೆ ತಲೆ ತಿರುಗ್ತಿರೋ ಹಾಗಿದೆ ರೀ. ಮೈಯೆಲ್ಲ ಬೊಬ್ಬೆ ಬಂದಿದೆ ಅನ್ಸುತ್ತೆ ರೀ. ನನಗೇನೋ ಆಗ್ತದೆ, ತಲೆನೂ ತಿರುಗ್ತಿದೆ. ಶ್ಯಾಮ, ಶ್ಯಾಮ ಏನಾಯ್ತು ಶ್ಯಾಮ? ಎಲ್ಲಿದ್ಯಾ ನೀನು? ಕ್ಲಿನಿಕಲ್ಲಿದ್ದೀನಿ ರೀ. ಏನು ಗೊತ್ತಾಗ್ತಿಲ್ಲ, ತಲೆ ತಿರುಗ್ತಿದೆ, ಸುಸ್ತಾಗ್ತಿದೆ ರೀ. ನನಗಿದ್ರಿಂದ ಆಗ್ತಿಲ್ಲ ರೀ. ಯಾವ ಕ್ಲಿನಿಕಲ್ಲಿ ಇದೆಯಾ? ಅದು ಅದು ಶ್ಯಾಮ, ನಿನಗೆ ಫೋನಲ್ಲಿ ಲೊಕೇಶನ್ ಕಳ್ಸಕ್ ಬರುತ್ತೆ ತಾನೆ? ಇವಾಗಲೇ ನಂಗೆ ಲೊಕೇಶನ್ ಕಳಿಸು. ಸರಿ, ಈಗಲೇ ಕಳಿಸ್ತೀನಿ ರೀ. ಹೌದಾ, ಗುಳ್ಳೆ ಆಗ್ತಿದ್ಯಾ? ಹೌದು. ಅಂದ್ರೆ ರಿಯಾಕ್ಷನ್ ಆಗ್ತಿದ್ಯೋ ಏನೋ. ಬನ್ನಿ ಮೇಡಮ್. ಹಾ. ಏಯ್, ಯಾರಕ್ಕೆ ಫೋನ್ ಮಾಡ್ತಿದ್ಯಾ? ಅಕ್ಕ, ನನಗೇನೋ ಆಗ್ತಿದೆ ಅಕ್ಕ. ಮೈಯೆಲ್ಲ ಏನೋ ಆಗ್ತಿದೆ. ಮೇಡಮ್, ಟ್ಯಾಬ್ಲೆಟ್ ರಿಯಾಕ್ಷನ್ ಆಗಿದೆ ಮೇಡಮ್. ಇರಿ, ಇಂಜೆಕ್ಷನ್ ತರ್ತೀನಿ. ನಿನ್ನ ಹತ್ರ ರೆಡಿಯಾಗಿದ್ಯಾ? ಕ್ಲಿನಿಕಲ್ಲಿ ಇರಬೇಕು ಮೇಡಮ್, ನೋಡ್ತೀನಿ. ಸರಿ, ಹೊರಡು. ಅಕ್ಕ, ನನಗೇನೋ ಆಗ್ತಿದೆ ಅಕ್ಕ. ಒಂಥರ ಇದೆ, ತಲೆ ಕೂಡ ತುಂಬ ತಿರುಗ್ತಿದೆ, ಉರಿ ಜಾಸ್ತಿ ಆಗ್ತಿದೆ ಅಕ್ಕ. ತಡೆಯೋಕ್ಕಾಗ್ತಿಲ್ಲ. ಏನೂ ಆಗಲ್ಲ, ನಿನಗೇನೂ ಆಗಲ್ಲ. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಆ ರೆಕಾರ್ಡರಲ್ಲಿ ಏನಿದೆ ಹೇಳು ಶ್ಯಾಮ. ಗೌರಮ್ಮ ನಿಂಗೆ ಯಾಕೆ ಹೆದರಿಸ್ತಾಳೆ? ಮಾವ ಯಾಕೆ ನಿನ್ ಮೇಲೆ ಕೋಪಿಸ್ಕೊಂಡಿದ್ದಾರೆ? ವಂಶವೃಕ್ಷ ಪೂಜೆ ದಿನ ಅಂಥದ್ದೇನ್ ನಡೀತು? ಹೇಳು, ಇದಕ್ಕೆಲ್ಲ ಉತ್ತರ ಕೊಡು. ಅಕ್ಕ, ಅದು ವಂಶವೃಕ್ಷ ಪೂಜೆ ದಿನ ರೂಪರಾಣಿ ಹೇಳು. ಅವತ್ತೇನಾಯ್ತು ಹೇಳು ಶ್ಯಾಮ. ಸಿಸ್ಟರ್, ಡಾಕ್ಟ್ರಲ್ಲಿ ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ವಾ? ಗಾಡ್, ಇದೇನಿದು? ಅಖಿಲ್ ಧ್ವನಿ ಇದ್ದಂಗಿದ್ಯಲ್ಲ, ಅವನು ಇಲ್ಲಿಗೆ ಹೇಗೆ ಬಂದ? ಅತ್ತಿಗೆ, ಶ್ಯಾಮ ಎಲ್ಲಿ? ರೂಮಲ್ಲಿದ್ದಾಳೆ ಅಖಿಲ್. ಹೌದಾ? ಏಯ್, ಇಂಜೆಕ್ಷನ್ನ ಬೇಗ ಹುಡುಕೋ. ಸರಿ ಮೇಡಮ್. ಶ್ಯಾಮ, ಶ್ಯಾಮ ಹೇಳು ಶ್ಯಾಮ, ಏನಾಯ್ತು? ಮೈ ಗಾಡ್, ಇಷ್ಟೊಂದು ರ್ಯಾಷಸ್ ಆಗಿದೆಯಲ್ಲ. ರೀ, ನೀವು ಬಂದ್ಬಿಟ್ರಾ? ನನಗೆ ಏನೋ ಆಗ್ತದೆ ರೀ. ಶ್ಯಾಮ, ನೀನೇನು ಹೆದರ್ಕೋಬೇಡ ಶ್ಯಾಮ. ತಲೆ ತುಂಬ ತಿರುಗ್ತಿದೆ ರೀ. ನೀನೇನು ಹೆದರ್ಕೋಬೇಡ ಶ್ಯಾಮ, ಏನು ಹೆದರ್ಕೋಬೇಡ ಶ್ಯಾಮ. ಶ್ಯಾಮ, ಕಣ್ಬಿಡು ಶ್ಯಾಮ. ಇಂಜೆಕ್ಷನ್ ಸಿಕ್ತಾ? ಇಲ್ಲ ಮೇಡಮ್, ಹುಡುಕ್ತಾ ಇದ್ದೀನಿ. ಬೇಗ ಹುಡುಕು. ಶ್ಯಾಮ,
ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಿಂಗೇನು ಆಗಲ್ಲ, ಕಣ್ಬಿಡು ಶ್ಯಾಮ. ರೀ ಶ್ಯಾಮ ಏನು ಶ್ಯಾಮ ನನ್ಗಾಗ್ತಿಲ್ಲ ರೀ. ಶ್ಯಾಮ ಒಂದ್ಸಲ ಮೇಲೇಳು, ಎದ್ದು ಕೂತ್ಕೋ. ಅಮ್ಮ ಏನು ಹೆದರ್ಕೋಬೇಡ ಶ್ಯಾಮ. ಡಾಕ್ಟರ್ ಏನಾಯ್ತು? ಡಾಕ್ಟರ್ ಅವಳಿಗೆ ಅಲರ್ಜಿ ಆಗಿದೆ ಡಾಕ್ಟರ್. ಹೇಗೆ ಈ ಥರ ಅಲರ್ಜಿ ಆಯಿತು? ಅದು ಈ ಸಿಸ್ಟರ್ ಏನು ಟ್ಯಾಬ್ಲೆಟ್ ಕೊಟ್ರು, ಅದರಿಂದನೇ ಹೀಗಾಗಿರೋದು. ವಾಟ್? ಯಾವ ಟ್ಯಾಬ್ಲೆಟ್ ಕೊಟ್ಟೆ?